ಹೆಣ್ಮಕ್ಳು ಮನೇಲಿರ್ಬೇಕಾ ಅಥವಾ ಹೊರಗೆ ಹೋಗಿ ದುಡಿಬೇಕಾ ಅನ್ನೋದು ಕಂಪ್ಲೀಟ್ಲಿ ಹೆಣ್ಮಕ್ಳ ಚಾಯ್ಸ್ ಅದು. ಆದರೆ ಕೆಲವು ಸಲ ಆಗತ್ತೆ ಅಂತಂದರೆ ಕೆಲ್ಸಕ್ಕೆ ಹೋಗಿ ದುಡಿಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಆದರೆ ಮನೆಯಲ್ಲಿ ಮದುವೆ ಆದಮೇಲೆ ಪರ್ಮಿಷನ್ ಕೊಡೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸಿಚುವೇಶನ್ ಇರುತ್ತೆ. ಹೊರಗೆಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ, ಆರಾಮಾಗಿ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಮನೇನ ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಆಸೆ ಇರುತ್ತೆ. ಆದರೆ ಫ್ಯಾಮಿಲಿ ಸಿಚುವೇಶನ್ಸ್ ಹೇಗಿರುತ್ತೆ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಬರಲೇಬೇಕಾಗಿರುತ್ತೆ. ಆ ಥರ ಒಂದು ಪರಿಸ್ಥಿತಿ. ಮತ್ತೊಂದು ಕ್ಯಾಟಗರಿ ಆಫ್ ಹೆಣ್ಮಕ್ಳಿರ್ತಾರೆ, ಬೈ ಚಾಯ್ಸ್ ಹೋಮ್ ಮೇಕರ್ಸ್ ಆಗಿರ್ತಾರೆ, ಇಲ್ಲ ಬೈ ಚಾಯ್ಸ್ ಕೆಲ್ಸಕ್ಕೆ ಹೋಗಿ ಕೆಲಸ ಮನೆ ಎರಡನ್ನೂ ನಿಭಾಯಿಸ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಅವ್ರು ಫ್ರೀ ವಿಲ್ ಪ್ರಕಾರ ಹೋಗ್ತಿರ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬರ ಜೀವನನೂ ಬೇರೆ ಬೇರೆ ಥರ ಇರುತ್ತೆ. ಯಾರೊಬ್ಬರ ಜೀವನನೂ ಒಂದೇ ಥರ ಇರಲ್ಲ, ಯಾರೊಬ್ಬರ ಜೀವನನೂ ನೋಡಿದಷ್ಟು ಸುಲಭವಾಗಿರಲ್ಲ. ಅವ್ರವ್ರ ಜೀವನನ ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟ ಸುಖ ಎಲ್ಲಗಳನ್ನೂ ನಿಭಾಯಿಸ್ಕೊಂಡು ಹೋಗ್ತಿರೋರ ಜೀವನ ಶೈಲಿನ ಯಾವತ್ತೂ ಜಡ್ಜ್ ಮಾಡ್ದಿರ ಪ್ರತಿಯೊಬ್ಬರೂ ರೆಸ್ಪೆಕ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ.